ನಿಮಗ್ ನಂಬಿಕೆ ಇದೆಯಾ ಸರ್ಕಾರ 19ನೇ ತಾರೀಕು ಈ ಒಳಮೀಸಲಾತಿ ಜಾರಿ ತರುತ್ತೆ ಅಂತ? ನಂಬಿಕೆ ಪ್ರಶ್ನೆಗಿಂತ ಸರ್ಕಾರ ತನ್ನ ಹಗ್ಗದಲ್ಲಿ ತನ್ನ ಕೈ ಕಟ್ಟಾಕೊಂಡಿದೆ. ತನ್ನದೇ ಹಗ್ಗದಲ್ಲಿ ಸ್ವಲ್ಪ ಬಿಡಿಸಿ ಹಿಂಗೆ ಕಗ್ಗಂಟಾಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಅಂದ್ರೆ ಈ ಸರ್ಕಾರ ಈ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಒಳ ಮೀಸಲಾತಿನ ಎಸ್ಪೆಷಲಿ ಸದಾಶಿವ ಆಯೋಗನ ಯಥಾವತ್ ಜಾರಿ ಮಾಡ್ತೀವಿ ಅಂತಂದೇಳಿ 6ನೇ ಗ್ಯಾರಂಟಿ ಆಗಿ ನಾವು ಜಾರಿ ಮಾಡ್ತೀವಿ ಅಂತಂದೇಳಿ ಚಿತ್ರದುರ್ಗದ ಡಿಕ್ಲರೇಷನ್ ಅಲ್ಲಿ ಘೋಷಣೆ ಮಾಡಿ ಈ ಎಸ್ಪೆಷಲಿ ಏನ್ ಒಳ ಮೀಸಲಾತಿಯನ್ನ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇತ್ತು ಲೆಫ್ಟ್ ಏನು ಎಡಗೈ ಸಮುದಾಯ, ಮಾದಿಗ ಸಮುದಾಯ, ಆ ಸಮುದಾಯಕ್ಕೆ ಒಂದು ತುಂಬ ಭರವಸೆ ಕೊಟ್ಟು ಆ ಮತಗಳನ್ನ ಪಡೆದು ಭರ್ಜರಿ ಮತಗಳನ್ನ ಪಡೆದು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ, ಆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂದ ನಂತರ 1 ವರ್ಷದ ಕಾಲಹರಣ ಮಾಡಿ ಕೊನೆಗೊಂದು ಆ ಸದಾಶಿವ ಆಯೋಗನ ಕೈ ಬಿಟ್ಟು, ನಡುಂಜಲ್ ಕೈ ಬಿಟ್ಟು ಮತ್ತೆ ಒಂದು ಆಯೋಗ ಮಾಡಿ ಆ ಆಯೋಗಕ್ಕೂ ಕೂಡ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಅಪ್ ಟು ದ ಮಾರ್ಕ್ ಆಯೋಗ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಕೂಡ ಈಗ ಹಾಲಿ ಆಯೋಗ ಅಂದ್ರೆ ದೊಡ್ಡ ತಕರಾರು ಮಾದಿಗ ಸಮುದಾಯದಿಂದಾನೇ ಇದೆ. ನಾಗಮೋಹನ್ ದಾಸ್ ಆಯೋಗದ ವಿಷಯದಲ್ಲಿ ಮಾದಿಗ ಸಮುದಾಯ ತಕರಾರು ಇದೆ ಸರ್. ಯಾರು ಸರ್ ತಕರಾರು ಮಾಡ್ತಿದ್ದಾರೆ? ಯಥಾವತ್ತು ಜಾರಿ ಮಾಡಿ ಅಂತ ಫ್ರೀಡಂ ಪಾರ್ಕ್ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದಾರಲ್ಲ ಸರ್. ಏನಾಗಿದೆ ಇಲ್ಲಿ ಮೊದ್ಲಿಂದಾನು ಕಳ್ಕಂಡೆ ಆಯೋಗವನ್ನ ವರದಿಯನ್ನ ಓದುವಂತದ್ದು ಏನ್ ತಪ್ಪಾಗಿದೆ, ಏನ್ ಒಪ್ಪಾಗಿದೆ? ಈಗ ನನ್ನ ಅಭಿಪ್ರಾಯ ತಮ್ಮ ಮುಂದೆ ಇಟ್ಬಿಡ್ತೀನಿ, ನೀವು ಆಮೇಲೆ ಕ್ಲಿಯರ್ ಮಾಡಿ. ಒಟ್ಟು ಏನು ಒಳ ಮೀಸಲಾತಿಯ ಹೋರಾಟ ಉಟ್ಕೊಂಡಂತದ್ದು ಸತ್ಯ ಹೇಳ್ಬಿಡ್ತೀನಿ, ಯಾರು ತಪ್ಪು ತಿಳ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಗೊತ್ತಿಲ್ಲ. ಛಲವಾದಿಗಳು ಮಾದಿಗರ ಪಾಲನೆಲ್ಲ ಕಸ್ಕೊಂಡ್ಬಿಡ್ತಾ ಇದಾರೆ, ನಮ್ ಪಾಲನೆ ನಮ್ಗೆ ಕೊಟ್ಬಿಡಿ ಅಂತ ಶುರುವಾದಂತಹ ಒಳ ಮೀಸಲಾತಿ ಹೋರಾಟ ಇದು. ಹೌದಾ? 100% ಸತ್ಯನಾ? ಇದ್ರಲ್ಲೇನೆ ಮುಚ್ಚುಮರೆ ಮಾಡ್ಕೊಳ್ಳೋದೇನ್ ಬೇಡ. 200%. ಛಲವಾದಿ ಸಮುದಾಯಗಳಿಗೆ ಸಂಬಂಧಪಟ್ಟಂತ ಜಾತಿಯನ್ನ ತಗೊಂಡ್ ಬಂದು ಮಾದಿಗ ಸಮುದಾಯ ಸಂಬಂಧಪಟ್ಟಂತ ಜಾತಿಗಳನ್ನ ದತ್ತಾಂಶ ಅನ್ನುವಂತಹ ನೆಪ ಹೇಳಿ ಇಲ್ಲಿ ಇಟ್ಬಿಟ್ಟು ನಾಳೆ ದಿವಸ ಮತ್ತೆ ಅಯ್ಯೋ ಎಲ್ಲ ಇವ್ರು ಕಿತ್ಕೊಂಡ್ರು ಮತ್ತೆ ನಮ್ಮನ್ನ ಬಿಡುಗಡೆ ಮಾಡಿ ಅನ್ನೋ ಹೋರಾಟ ಆಗತ್ತೆ. ಎರಡರಲ್ಲಿ ಒಂದ್ ಹೇಳಿ ನೋಡೋಣ ಸರ್. ಇದು ಜಾರಿ ಆಗುತ್ತೆ ಆಗಲ್ಲ ಅನ್ನೋ ಕೇಳ್ತೀರಿ? ಜಾರಿನ ಮಾಡ್ಲೇಬೇಕಾದ ಛಲವಾದಿ ಸಮುದಾಯ ಏನ್ ಆರೋಪ ಮಾಡ್ತಾ ಇದೆ, ನಮ್ಮ ಸಮುದಾಯದ ನಮ್ಮ ಜಾತಿಗಳನ್ನ ತಗೊಂಡೋಗಿ ಮಾದಿಗರ ಜೊತೆಗೆ ಇಟ್ಟಿದ್ದಾರೆ, ಇದು ಸರಿಯಲ್ಲ ಅಂತ. ಸರ್, ಇದಕ್ಕಿಂತ ದೊಡ್ಡ ಮಟ್ಟದ ಪ್ರತಿರೋಧ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಆಗೋಯ್ತು. ಇದು ಏನೇನೋ ಅಲ್ಲ, ಕರ್ನಾಟಕದಲ್ಲಿ ಛಲವಾದಿ ಸಮುದಾಯ ಏನು ಆಗ್ರಹ ಮಾಡ್ತಾ ಇದೆ. ಪ್ರತಿ ಹೋರಾಟ ಅದೇನು ಕ್ರಾಂತಿ ಪ್ರತಿ ಕ್ರಾಂತಿ ಅಂತ ಸಬ್ಜೆಕ್ಟ್ ಅನ್ನು ಕ್ಲಿಯರ್ ಮಾಡಿ ಮೊದಲು. ಛಲವಾದಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಳಜಾತಿಗಳನ್ನ ಮಾದಿಗ ಸಂಬಂಧಿತ ಜಾತಿಗಳ ಗುಂಪಲ್ಲಿ ಸೇರಿಸ್ಬಿಟ್ಟಿದ್ದಾರೆ ನಾಗಮೋಹನ್ ದಾಸ್. ಅದು ಸರಿಯಲ್ಲ, ಆ ಜಾತಿಯನ್ನ ತೆಗೆದು ವಾಪಸ್ ನಮ್ಮ ಗುಂಪಿಗೆ ಸೇರಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅಲ್ಲ, ತಾಂತ್ರಿಕವಾಗಿ ಬರ್ತೀನಿ ಮಾಡ್ತಾ ಇದ್ದಾರೆ. ಆದ್ರೆ ಛಲವಾದಿಗಳು ನಮ್ಮ ಹಕ್ಕನ್ನ ತಿಂದುಬಿಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಂತಹ ಮಾದಿಗ ಸಮುದಾಯ ತನ್ನ ಗುಂಪಲ್ಲಿ ಛಲವಾದಿ ಸಂಬಂಧಿತ ಜಾತಿಯನ್ನ ಸೇರಿಸಿರೋದನ್ನ ಆಕ್ಷೇಪಣೆ ಮಾಡದೆ ಯಥಾವತ್ ಜಾರಿ ಮಾಡಿ ಅಂತ ಹೊರಟಿದ್ದಾರೆ. ಇದರಲ್ಲಿ ಯಾವ್ದು ಬುದ್ಧಿವಂತಿಕೆ, ಯಾವ್ದು ದಡ್ತನ? ಅಲ್ಲ, ಮಾದಿಗರಿಗೆ ಅದು ಒಂದು ಆ ಹೋರಾಟದ ಕಿಚ್ಚು ಜೊತೆಗೆ ತಾಯ್ತನ, ಅಮಾಯಕತೆ, ಆ ಒಳಗೊಳ್ಳಿಕೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಒಳ ಮೀಸಲಾತಿ ಹೋರಾಟ ಆಗ್ಬೇಕಿತ್ತು. ನಾಳೆ ದಿವಸ ಮತ್ತೆ ಇದೇ ಪ್ರಾಬ್ಲಮ್ ಸೃಷ್ಟಿ ಅಲ್ಲ, ಲೆಟ್ ಮಿ ಟು ಕಂಪ್ಲೀಟ್ ಪ್ಲೀಸ್. ಯಾಕಂದ್ರೆ ನಾನು ಅದನ್ನ ಹೇಳ್ತೀನಿ, ತಾಂತ್ರಿಕವಾಗಿ ಪರ್ಯಾಯಗಳನ್ನ ಇಲ್ಲಿ ಸೇರ್ಸಿರೋದು ಕೂಡ ಅದು ಇಷ್ಟು ದೊಡ್ಡ ಮಟ್ಟದ ಪ್ರತಿರೋಧ ಮಾಡ್ಬೇಕಾಗಿತ್ತು ಈ ಸಮುದಾಯ, ಮಾದಿಗ ಸಮುದಾಯ ಮಾಡಿಲ್ಲ. ನಾಳೆ ದಿನ ನಾನು ಈ ಹಿಂದೆ ಒಂದ್ಸರಿ ಭೇಟಿ ಮಾಡಿದಾಗ ನಾವು ರೀಸೆಂಟ್ ಆಗಿ ನಾನು ಮೈಕ್ರೋ ಲೆವೆಲ್ ಅಲ್ಲಿ ಇದು ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋ ತರದ್ದು ಅಭಿಪ್ರಾಯ ನಿಮ್ಮ ಹತ್ರ ಹೇಳಿದ್ವಿ. ನೀವು ತುಂಬಾ ಸವಿಸ್ತಾರವಾಗಿ ಹೇಳಿದ್ರಿ ನನಗೆ. ಅದು ಜಿಲ್ಲಾ ಮಟ್ಟದಲ್ಲಿ ಮೈಕ್ರೋ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಆದಂಗ ಮಾತ್ರ ಈ ತರದ ಇಶ್ಯೂಗಳನ್ನ ಸಾರ್ಟ್ ಔಟ್ ಮಾಡಕ್ಕಾಗತ್ತೆ. ಇಲ್ಲ ಅಂದ್ರೆ ಅಗೈನ್ ಪರ್ಯಾಯ ಸಮುದಾಯ, ಮಾದಿಗ ಸಮುದಾಯದ ಕೋಟಾನ ತಿನ್ನಬಹುದು, ಹೇಳಕ್ ಬರಲ್ಲ ಮುಂದೆ ಫ್ಯೂಚರ್ ಅಲ್ಲಿ. ಮಾದಿಗ ಸಮುದಾಯದ ಕೋಟಾನ ಕಬಳಿಸಬಹುದು, ಹೇಳಕ್ ಬರಲ್ಲ. ಆಗ ಮತ್ತೆ ಕಾನ್ಫ್ಲಿಕ್ಟ್ ಶುರು ಆಗ್ತದೆ. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ, ಯಾವ ಮಟ್ಟಕ್ಕೆ 35 ವರ್ಷಗಳ 35-40 ವರ್ಷಗಳ ಹೋರಾಟದ ನಂತರ ಕರ್ನಾಟಕದಂತ ಏನು ಪ್ರಗತಿಪರರ, ಜನಪರರ ಎಲ್ಲಾ ಈಸಮ್ಗಳು, ಎಲ್ಲಾ ಮಹಾಮಾನವತಾವಾದಿಗಳು ಎಲ್ಲ ಹುಟ್ಟಿರೋದಿಲ್ಲೇನೆ, ಮತ್ತೆ ಆ ಎಲ್ಲಾ ವಾದಗಳು ಕೂಡ ಇಲ್ಲಿ ಜೀವಂತವಾಗಿರೋದಿಲ್ಲ ಅನ್ನೋ ತರದ್ದು ಒಂದು ನಾಡೇನಿದೆ. ಈ ನಾಡಿನಲ್ಲಿ ಶೋಷಿತರಿಗೆ ಸಾಂವಿಧಾನಿಕ ಹಕ್ಕನ್ನ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಎಲ್ಲಾ ಸರ್ಕಾರಗಳು ಕೂಡ ಸಾಕಷ್ಟು ಜುಗಲ್ಬಂದಿಗಳು ಮಾಡಿ, ಚೌಕಾಸಿಗಳು ಮಾಡಿ, ಆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನಂತರ ಇಷ್ಟು ತಡವಾಗಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಡೆಸ್ಪರೇಷನ್ ಇದೆಯಲ್ಲ, ಆ ಡೆಸ್ಪರೇಷನ್ ನಡುವೆ ಫಸ್ಟ್ ಆಗೋಗ್ಬಿಡ್ಲಪ್ಪ, ಏನೋ ಒಂದ್ ಜಾರಿ ಆಗೋಗ್ಬಿಡ್ಲಪ್ಪ ಅನ್ನೋ ತರದ್ದು ಅದು ಹೋರಾಟಗಾರರಲ್ಲಿ ಕಾಣ್ತಾ ಇದೆ. ಯಾವ ಬುದ್ಧಿವಂತಿಕೆ, ಅದೇನ್ ಬುದ್ಧಿತನ, ಅದನ್ನೇನಂತ ಕರೀತಾರೆ ಸರ್? ಈಗ ದೇವನೂರು ಮಹಾದೇವನವರು ಹೇಳ್ತಾರೆ ಯಥಾವತ್ ಜಾರಿ ಅಂತ, ಕೋಟ್ಗರಳ್ಳಿ ರಾಮಯ್ಯನವರು ಹೇಳ್ತಾರೆ ಯಥಾವತ್ ಜಾರಿ ಅಂತ, ಆ ಶ್ರೀಪಾದ್ ಭಟ್ ಅನ್ನುವಂತಹ ಲೇಖಕರು ಮತ್ತೆ ಬಹಳ ತಿಳುವಳಿಕಸ್ತರು ಹೇಳ್ತಾರೆ ಯಥಾವತ್ ಜಾರಿ, ಆಮೇಲೆ ಸರಿ ಮಾಡೋಣ ಅಂತ. ಇದು ಆಮೇಲೆ ಸರಿ ಮಾಡುವಂತ ಕೆಲಸನ ಸಾಧ್ಯನಾ? 35 ವರ್ಷಗಳು ಹೋರಾಟ ಮಾಡಿ ಇಷ್ಟು ಸಣ್ಣದೊಂದು ಸಿಗುವಾಗ
ಒಂದು ಸರಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ತಂದ್ರೆ ಕೇವಲ 2 ದಿವಸ ಸಾಕು ಇದನ್ನ ಸರಿ ಮಾಡೋದಕ್ಕೆ. ಅಲ್ಲ ಸರಿ ಮಾಡ್ಬೇಕು ಅಂತ ಅನ್ಸಿದ್ರೆ ಇವರು ಸದಾಶಿವ ಕಮಿಷನ್ ರಿಪೋರ್ಟ್ ಇಟ್ಕೊಂಡೇನೆ ಸರಿ ಮಾಡಿ ಏನ್ ಬೇಕೋ ಎಲ್ಲ ಈಗೇನೀಗ 6 ಅಂತ ಹೊರಟಿದ್ದಾರೆ ಅಥವಾ ಈಗೇನು ನನ್ಗನ್ಸುತ್ತೆ ಯಥಾವತ್ತು ಜಾರಿ ಆಗ್ಲಿ ಅನ್ನೋದ್ರಿಂದನೇ ಷಡ್ಯಂತ್ರ ಇದೆ ಅಂತ. ಯಾಕಂದ್ರೆ ಯಥಾವತ್ತು ಇದು ಜಾರಿ ಆಯ್ತು ಅಂದ್ರೆ ಕೋರ್ಟ್ಗೆ ಹೋಗುತ್ತೆ. ನನಗೆ ಗೊತ್ತಿರುವಂತಹ ವಿಚಾರ ಸಂಬಂಧಪಟ್ಟಂತೆ ಹೋಗ್ಲಿ ಹಂಗೆ ಸಾಯ್ತಾ ಇರ್ಲಿ ಇವರು. ಈಗ ಏನು ಯಾವ ತಡೆ ಹಿಡಿದಿದ್ದಾರೆ ಎಲ್ಲ ಹೊಸ ಉದ್ಯೋಗಗಳನ್ನ ಅವನ್ನೆಲ್ಲ ಲಿಫ್ಟ್ ಮಾಡ್ಬೇಡ ಅಂತ ಪ್ಲಾನ್ ಇದೆಯಾ? ಅಲ್ಲ ಸ್ವಾಮೀಜಿ ಅವ್ರ ಬಾಯಲ್ಲಿ ಕೂಡ ಬಂತು ಈಗ ಇದು ಕೋರ್ಟ್ ಅಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದ್ರದ್ದು. ಬಟ್ ಕೋರ್ಟ್ ಅಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅದು ಇನ್ನೊಂದು ಚರ್ಚೆ ಮಾಡ್ಬೇಕಾಗ್ತದೆ. ನೀವು ಇನ್ನೊಂದು ಲೈವ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಇದು ಸಬ್ ಕ್ಲಾಸಿಫಿಕೇಶನ್ ವರ್ಡಿಗೆ ಬಂದಿರೋದು ಸುಮ್ನೆ ಏನೋ ನೀವು ಕೂದಲು ಸಿಡ್ಕೊಂಡು ಕುತ್ಕೊಂಡು ನ್ಯಾಯ ಕೊಡ್ರಿ ಗುಲ್ಗಂಜಿ ತೂಕದಷ್ಟು ವ್ಯತ್ಯಾಸ ಆದ್ರೂ ನಾನು ರಿವ್ಯೂ ಮಾಡ್ತೀನಿ ಅಂತ ಕೋರ್ಟ್ ಹೇಳಿಲ್ಲ. ನಿಮ್ ಕಣ್ಣಿಗೆ ಕಾಣುವಂತ ಅಸಮಾನತೆ ಇಂಟರ್ಸೆಪ್ಟ್ ಬ್ಯಾಕ್ವರ್ಡ್ನೆಸ್ ಏನಿದೆ ನಿಮಗೆ ವಿತೌಟ್ ಯಾವುದೇ ದೊಡ್ಡ ಮಟ್ಟದ ನೀವು ಡಾಟಾ ಇಲ್ಲ ಅಂದ್ರೆ ಅವೈಲಬಲ್ ಡಾಟಾ ಇಟ್ಕೊಂಡೆ ಮಾಡ್ಬಿಡಿ ಅಂತ ಹೇಳಿದೆ ಫಸ್ಟ್. ಇನಿಷಿಯಲ್ ನೀವು ಫಸ್ಟ್ ಕೊಟ್ಬಿಡಿ. ಅಲ್ಲಿ ಏನು ತಾರತಮ್ಯಕ್ಕೊಳಗಾಗಿರೋ ಸಮುದಾಯಗಳಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಚೌಕಾಸಿ ಮಾಡ್ಬೇಡಿ. ನೀವು ಇನ್ ಕೇಸ್ ನಾನ್ ಕೊಟ್ರ ಈ ಜಡ್ಜ್ಮೆಂಟ್ ನ ಇಟ್ಕೊಂಡು ನೀವು ಮತ್ತೆ ತಿರ್ಗಿ ಏನಾದ್ರು ಸರ್ಕಾರಗಳು ಬಲಾಢ್ಯರ ಪರವಾಗಿ ವಾಲಿದ್ರೆ ನಾನ್ ರಿವ್ಯೂ ಮಾಡ್ತೀನಿ ಅಂತ ಹೇಳಿದೆ ಹೊರತು ನೀನು ಶೋಷಿತರಿಗೆ ನೀನು ಧಾರಾಳವಾಗಿ ಕೊಟ್ರೆ ನಾ ತಲೆ ಕೆಡಿಸ್ಕೊಳಕ್ ರೆಡಿ ಇಲ್ಲ ಅನ್ನೋ ತರದ ಕೋರ್ಟ್ ಆ ತರದೊಂದು ತುಂಬಾ ಕಟ್ ಅಂಡ್ ಕ್ಲಿಯರ್ ಇದು ಕೊಟ್ಟಿದೆ. ಅದು ಇದನ್ನ ಎಂಪಿರಿಕಲ್ ಡಾಟಾ ಅನ್ನೋದನ್ನ ಜನಸಂಖ್ಯೆ ಅಂತಂದೇಳಿ ಅದೊಂದು ನರೇಟಿವ್ ಬಿಲ್ಡ್ ಮಾಡಿದ್ರು. ಎಂಪಿರಿಕಲ್ ಡಾಟಾ ಅಂತಂದ್ರೆ ಬಹಳಷ್ಟು ಅಂಶಗಳಿದಾವೆ, ಅದರಲ್ಲಿ ಜನಸಂಖ್ಯೆ ಕೂಡ ಒಂದು ಭಾಗ ಅಲ್ವಾ? ಜನಸಂಖ್ಯೆ ಮ್ಯಾಟ್ರೇ ಅಲ್ಲ. ನೀವು ಒಂದೊಂದು ಪಕ್ಷ ಈಗ ಎಲ್ಲಾ ಮಾಧ್ಯಮಗಳಲ್ಲೂ ಮತ್ತೆ ಅವನವರ ಆಯೋಗದಿಂದ ಕೂಡ ಮತ್ತೆ ಸ್ವತಂತ್ರ ಭಾರತದ ನಂತರ ಅಂದ್ರೆ ಏಕೀಕರಣಗೊಂಡ ನಂತರ ನ್ಯಾಚುರಲಿ ಮಾದಿಗ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ ಪರಿಶಿಷ್ಟರಲ್ಲಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದ್ದಂತ ಟಾಕು. ಅದು ಬರಿಗಣ್ಣಿಗೂ ಕಾಣುವಂತದ್ದು. ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ MLA ಹಿಡಿದು ಕೇಳ್ಬಿಟ್ರೆ ಹೇಳ್ಬಿಡ್ತಾರೆ, ಎಲ್ಲ ಡಾಟಾ ಕೊಟ್ಬಿಡ್ತಾರೆ. ಆದ್ರೂ ಕೂಡ ಒಂದು ನೆಗೆಟಿವ್ ಏನಿತ್ತು, ಇಲ್ಲ ನಾವು ಕಮ್ಮಿ ಯಾವ ಜಾಸ್ತಿ ಇದೀವಿ ಇವ್ರು ಕಮ್ಮಿ ಇದಾರೆ ಈ ತರದೆಲ್ಲ ಇತ್ತು. ಈ ಎಲ್ಲಾ ಆಯೋಗಗಳು ಕೂಡ ಈ ಸಮುದಾಯಕ್ಕೆ ಲೆಫ್ಟ್ ಸಮುದಾಯಕ್ಕೆ ಸಂಖ್ಯೆನ ದೊಡ್ಡ ಮಟ್ಟದಲ್ಲಿ ತೋರಿಸಿದಾವೆ. ಈಗ ನಾಗಮೋಹನ್ ದಾಸ್ ಸಮಿತಿ ಕೂಡ ಅದನ್ನ ಹೇಳಿದೆ. ಆದ್ರೆ ಈ ಸಂಖ್ಯೆನ ಅಡಗಿಸ್ಕೊಳಕ್ ಆಗದೆ ಇರುವಂತವ್ರು, ಈ ಕಟು ವಾಸ್ತವನ ಒಪ್ಕೊಳಕ್ ಆಗದೆ ಇರುವಂತವ್ರು ಅಗೇನ್ ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಮತ್ತೆ ತಿರ್ಗಾ ಈಗ ಆಂಧ್ರದಲ್ಲಿ ಕೋರ್ಟ್ ಯಾರು ಚೀಫ್ ಜಸ್ಟಿಸ್ CJIನೇ ಪೇಶ್ವೆ ಅಂತ ಕರೆದಂತವ್ರು ಮಾಲಾ ಸಮುದಾಯದವರು ಯಾರು ಅಲ್ಲಿ ಸಚಿವರಿದ್ದಾರೆ. ಒಬ್ರು ವಿವೇಕ್ ವೆಂಕಟಸ್ವಾಮಿ ಅಂತ ಹೇಳಿ ಸಚಿವರಿದ್ದಾರೆ. ಅವರು ಅಸೆಂಬ್ಲಿನಲ್ಲೇ ಕರೀತಾರೆ ಈ ವರ್ಡಿಕ್ಟ್ ನಮ್ಮನ್ನ ಪೇಶ್ವೆಗಳು ಹೆಂಗ್ ಹೊಡೆದಾಳಕ್ ಬಂದ್ರು ಹಂಗೆ ಪೇಶ್ವೆ ಬಂದು ಕೊಟ್ಟಿರೋಂಥದ್ದು ವರ್ಡಿಕ್ಟ್ ಅಂತ ಹೇಳಿ ಚಂದ್ರಚೂಡ್ ಅವ್ರನ್ನ ಪೇಶ್ವೆ ಅಂತ ಕರೀತಾರೆ. ಅಲ್ಲ ಆ ಮಟ್ಟಕ್ಕೆ ಒಬ್ಬ ಈಗ ಸಿಟಿಂಗ್ ಮಿನಿಸ್ಟರ್ ಅವರು ಅವಾಗ MLA ಆಗಿದ್ರು ಲಾಸ್ಟ್ ಮೊನ್ನೆ ಫೆಬ್ರವರಿಲಿ. ಸೊ ಈ ತರದ್ದೆಲ್ಲ ನೀವು GV ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರ್ಡಿಕ್ ಬಂದಾಗ ಯಾರು ಮಾತಾಡ್ಲಿಲ್ಲ. ಬಟ್ ಇಲ್ಲಿ 70 ಡೇಸ್ ಬೆಂಚ್ ಲಾಸ್ಟ್ ಇಯರ್ ಬಂದಾಗ ಎಲ್ಲಾ ಅಂಬೇಡ್ಕರ್ ರೈಟ್ಸ್ ಏನು ನಾವ್ ಇಲ್ಲಿವರೆಗೂ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಅವನ್ನ ತಲೆ ಎತ್ತಿ ನೋಡ್ತಿದ್ವಿ ಅಂತ ಮೇರು ಪರ್ವತಗಳೆಲ್ಲ ಬಹಳ ಸಣ್ಣ ಕುಬ್ಜರಾಗೋಗ್ಬಿಟ್ರು ಈ ವರ್ಡಿಕ್ಟ್ ನ ವಿರೋಧಿಸಿ. ಸೊ ಎಲ್ಲಾದ್ರ ಮಧ್ಯೆ ಏನ್ ಕ್ಲಿಯರ್ ಮಾಡ್ತಾ ಇದೀವಿ ಅಂದ್ರೆ ಪರ್ಯಾಯಗಳನ್ನ ಮಾದಿಗ ಸಮುದಾಯದಲ್ಲಿ ಸೇರಿಸೋದ್ರಿಂದ ಮಾದಿಗ ಸಮುದಾಯದ ಪಾಲನ್ನ ಬಿಟ್ಕೊಟ್ಟಂಗೆ ಲೆಕ್ಕಾಚಾರ ಏನು ಬಲಗೈ ಸಮುದಾಯಕ್ಕೆ ಅದು 2 ಮಾತಿಲ್ಲ. ಅದ್ರಲ್ಲಿ ಇನ್ನೊಂದು ಹೋರಾಟ ಶುರು ಆಗ್ತದೆ ಇನ್ನೊಂದು 10 ವರ್ಷ ಆದ್ಮೇಲೆ. ಆಗ್ತದೆ 100% ಆಗುತ್ತೆ. ತಿಳುವಳಿಕೆ ಬೇಡವಾ ಅಂತ ಅಲ್ಲ ಏನಾಗಿದೆ ನಾನು ಹೇಳ್ತೀನಲ್ಲ, ಡೆಸ್ಪರೇಷನ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಒಳಗೊಳ್ಳುವಿಕೆ ಇದೆಲ್ಲ ಮೊದಲಿಂದನೂ ಕೂಡ ನಾನು ಹೇಳ್ತೀನಪ್ಪ ಅವೆಲ್ಲ ನಾಟಕ ಅಂತ ಹೇಳ್ತೀನಿ. ಅಲ್ಲ ಈಗ ನೀವು ಕಟ್ ಅಂಡ್ ಕ್ಲಿಯರ್ ಆಗಿ ಮೊದಲಿಂದ ಮಾತಾಡ್ಕೊಂಡ್ ಬಂದಿರಿ. ಸ್ವಲ್ಪ ಈಗ ಈ ಸಂದರ್ಭದಲ್ಲಿ ಇಂಪ್ಲಿಮೆಂಟ್ ಆಗೋ ಸಂದರ್ಭದಲ್ಲಿ ಯಾರ ನಿಷ್ಠುರವಾಗಿ ಮಾತಾಡೋದು ಕೂಡ ಅದೊಂಥರ ಕಾರವಾಗಿ ಕಾಣಿಸ್ತದೆ. ಬಟ್ ಅದು ವಾಸ್ತವ ಕೂಡ, ಅದು ಕಟ್ಟು ವಾಸ್ತವ ಕೂಡ. ಆದ್ರೆ ಹಂಗೆ ಈ ಸಮುದಾಯ ಸುಮ್ನೆ ಇದ್ರು ಕೂಡ ಅಂದ್ರೆ ಅವ್ರ ಪರ್ಯಾಯಗಳು ಸೇರಿಸಿದ್ದನ್ನ ಸಣ್ಣ ಮಟ್ಟದಲ್ಲೂ ಕೂಡ ಪ್ರತಿರೋಧ ತೋರಿಸ್ದಂಗೆ, ಆ ಮಗೆಯವ್ರನ್ನ ಸೇರಿಸಿದಕ್ಕೆ ಪ್ರತಿರೋಧ ತೋರಿಸ್ದಂಗೆ ಸುಮ್ನೆ ಇದ್ರು ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂತ ಒಂದು ಚಳವಳಿನ ಈಗ ಶುರು ಮಾಡಿರೋಂತ ಬಲಗೈ ಸಮುದಾಯ ಇದೆಯಲ್ಲ, ಅದರದ್ದು ಮನೋಧರ್ಮ, ಆ ಸಮುದಾಯದ ಮನೋಧರ್ಮ ಬದಲಾಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ಆಯ್ತು ಅದು ಮನೋಧರ್ಮ ಬದಲಾಗ್ಬೇಕು. ಆದ್ರೆ ನೀವು ಈ ಸಮುದಾಯದಲ್ಲಿ ಈಗ ಅವ್ರು ಏನಾಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವ್ ಹೆಚ್ಚು ಗಮನ ಕೊಡ್ಬೇಕು ಅಂತ ನಾನ್ ಅನ್ಕೋತೀನಿ. ಈಗ ಏನು ಈ ಪಳೆಯ ಸಮುದಾಯಗಳನ್ನ, ವಲಯ ಸಂಬಂಧಿತ ಜಾತಿಗಳನ್ನ ಇಲ್ಲಿಗೆ ಸೇರ್ಸಿದ್ರಲ್ಲ,
ಅದನ್ನ ಸೇರ್ಸಿದ್ದಕ್ಕೆ ಯಥಾವತ್ ಜಾರಿ ಆಗ್ಬೇಕು ಅಂತ ವಾದ ಮಾಡ್ತಿರೋರು ಅಟಿಕೆ ಬಿದ್ದವರಂತೆ. ಇಲ್ಲ ಪರಾಯಗಳು ಮಾದಿಗರು ಒಳೆಯರಲ್ಲ ಅನ್ನೋ ವಾದವನ್ನ ಮಾಡ್ತಾ ಇದ್ದಾರೆ. ಇದನ್ನ ಒಪ್ಕೋತೀರಾ ನೀವು? ಏನಾದ್ರು ಇನ್ನೊಂದ್ಸರಿ ಕ್ಲಿಯರ್ ಮಾಡ್ರಿ ಸಾಹೇಬ್ರೆ. ಏನು ವಲಯ ಸಂಬಂಧಿತ ಜಾತಿಗಳನ್ನ ಮೊಗೇರ ಪರಾಯ್ ಅದೆಲ್ಲ ಏನು ಮಾದಿಗರ ಲಿಸ್ಟ್ ಜೊತೆನಲ್ಲಿ ಇಟ್ಟಿದ್ದಾರೆ. ಅದು ನಾಗಮೋಹನ್ ದಾಸ್ ಅವರ ವರದಿ ಯಥಾವತ್ತು ಜಾರಿ ಆಗ್ಬೇಕು ಅನ್ನುವಂತ ವಾದದವ್ರು ಯಾರಿದ್ದಾರೆ ಅವರು ಅಟಿಕೆ ಬಿದ್ದವರಂತೆ. ಅದಿಲ್ಲ ನಾಗಮೋಹನ್ ದಾಸ್ ಅವ್ರು ಮಾಡಿರೋ ಸರಿಗಿದೆ, ಅವರು ಮಾದಿಗ ಸಂಬಂಧಿತ ಜಾತಿಗಳೇ ಅವ್ರು ಒಲೆಯರಲ್ಲ ಅನ್ನೋ ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲ ಅದು ಆ ವಾದ ಯಾವತ್ತೂ ಉರುಳಿಲ್ಲ. ಅದು ಮಾದಿಗ ಸಂಬಂಧಿತ ಪರಾಯಗಳಾಗ್ಲಿ ಮೊಗೇರಗಳಾಗ್ಲಿ ಅವರು ಚರ್ಮ ಕೈಗಾರಿಕೆ ಕೆಲಸ ಮಾಡ್ತಾರೆ, ಕಸ ಗುಡಿಸ್ತಾರೆ, ಬೀದಿ ಇದು ಮಲ ಬೆಳಿತಾರೆ ಅಂತ ಅನ್ನೋ ಕಾರಣಕ್ಕೆ ಮಾದಿಗರು ಅಲ್ಲ. ಈ ಚಮಾರರನ್ನ ಮಾದಿಗರನ್ನ ಒಂದೇ ಅಂತ ಹೇಳ್ತಾ ಇದ್ರು. ಆ ನರೇಟಿವ್ ಸುಳ್ಳು. ಅವರೇ ಬೇರೆ, ರಾಮದಾಸಿಯಗಳು, ರಾವಿದಾಸಿಯಗಳು, ಚಮಾರುಗಳು, ಜಾತಗಳು ಅವರೇ ಬೇರೆ. ಇಲ್ಲಿ ಮಹಾರಾಷ್ಟ್ರಕ್ಕೆ ಬಂದ್ರೆ ಮಹಾರಗಳೇ ಬೇರೆ. ಇಲ್ಲಿ ಮಹಾರಗಳಲ್ಲಿ ನೇತಕಾನಿ ಮಹಾರಗಳೇನೆ ಅಲ್ಲಿ ಸ್ವಲ್ಪ ಸಪರೇಟ್ ಆಗ್ತಾರೆ. ನಾವು ನೇಕಾರಿಕೆ ಮಾಡ್ತೀವಿ ಅಂತಾರೆ. ಇಲ್ಲಿ ಆಂಧ್ರಕ್ಕೆ ಬಂದ್ರೆ ಮಾಲಾಗಳು ಮತ್ತೆ ಮಾದಿಗರಲ್ಲಿ ದೊಡ್ಡ ಡಿಫರೆನ್ಸ್ ಇದೆ. ತಮಿಳುನಾಡಿನಲ್ಲಿ ಪರಾಯರ್ಗಳಿದ್ದಾರೆ, ಮತ್ತೆ ಪಲ್ಲರ್ಗಳಿದ್ದಾರೆ, ಅಂಡ್ ಅರುಂಧತಿಯಾರ್ಗಳಿದ್ದಾರೆ. ಸೊ ಅವರೆಲ್ಲ ಬೇರೆ ಬೇರೆ. ಉತ್ತರ ಭಾರತದ ಚಮ್ಮಾರು ನಿಮ್ಗೂ ನಮ್ ಸಂಬಂಧ ಎಲ್ಲ ನಡೆಯ ಅಂತಾರೆ ಮಾದಿಗರು. ಅಲ್ಲ 100% ಅದ್ ಹಂಗೆ ಇರೋದದು. ಅದು ಅದೇ ತರನೇ ಇರೋದದು. ಬಟ್ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಸ್ವಲ್ಪ ಒಂಚೂರು ಮುಂದುವರೆದವ್ರೆ, ಈ ದಲಿತ ಸಮುದಾಯ ಒಳಗಡೆ ಮುಂದುವರೆದಿದ್ದಾರೋ ಒಂದಷ್ಟು ಜಾತಿಗಳು ತಮ್ಮನ್ ತಾವು ಎಲ್ಲೋ ಒಂದ್ ಕಡೆ ಅವ್ರು ಕೋಯಿನ್ಸೈಡ್ ಆಗ್ತಾ ಹೋಗ್ತಾರೆ, ತಮ್ಮನ್ ತಾವು ರಿಲೇಟ್ ಮಾಡ್ಕೊಂತ ಹೋಗ್ತಾರೆ. ನಾವು ಅವ್ರಿಗೆ ಸಂಬಂಧಪಟ್ಟಿದೀವಿ, ಇವ್ರಿಗೆ ಸಂಬಂಧಪಟ್ಟಿದೀವಿ ಅಂತ ಹೇಳಿ. ಮಹಾರಗಳಿಗೆ ಕೆಲವರು ರಿಲೇಟ್ ಮಾಡ್ಕೊಂತಾರೆ, ಇಲ್ಲಿನ ವಲಯ ಸಮುದಾಯ. ಬಟ್ ಮಹಾರಗಳಿಗೂ ಇವ್ರಿಗೂ ಸಂಬಂಧ ಇಲ್ಲ. ಮತ್ತೆ ಪರ್ಯಾಯಗಳಿಗೂ ಮಾದಿಗರಿಗೆ ಯಾವ ಸಂಬಂಧ, ಯಾವ ಬಾದರಾಯಣ ಸಂಬಂಧನೂ ಇಲ್ಲ. ಏನಪ್ಪಾ ಅಂದ್ರೆ ವೃತ್ತಿ ಸಂಬಂಧಿತ ಒಂಚೂರು ಏನೋ ಇರ್ಬೋದನ. ಯಾವ್ರು ಏನೋ ನನ್ನ ಪ್ರಾರ್ಥನೆ ನಿಮ್ಮಲ್ಲಿ ದಯವಿಟ್ಟು ಯಥಾವತ್ ಜಾರಿ ಆಗ್ಬೇಕು ಅಂತ ಹೇಳ್ತದ್ದು, ಮತ್ತೆ ಪರ್ಯಾಯಗಳನ್ನ ಮಾದಿಗರೇ ಅಂತ ವಾದ ಮಾಡ್ತಿರೋಂತವ್ರಿಗೆ ಒಂದಿಷ್ಟು ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡಿ ಇದು ಸ್ವಲ್ಪ ಪರಿಷ್ಕರಣೆ ಆಗ್ಲಿ, ಜಾರಿ ಆಗ್ಲಿ ಅನ್ನೋಂತ ಒಂದ್ ಸ್ವಲ್ಪ ಅರಿವನ್ನ ಮೂಡಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲ ಖಂಡಿತ ಅದು ಈಗ ಇವ್ರು ಮಾಡಿಫೈ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಈಗ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಈಗ ಪರಮೇಶ್ವರ್ ಅವರಾಗ್ಲಿ, ಮತ್ತೆ ಮಾದೇವಪ್ಪನವರಾಗ್ಲಿ, ಮತ್ತೆ ಮುನಿಯಪ್ಪನವರಾಗ್ಲಿ ಸಿಎಂ ಅವ್ರ ಹತ್ರ ಟೈಮ್ ತಗೊಂಡು ನಮಗೆ ಇದು ಸ್ವಲ್ಪ ಸಾರ್ಟ್ ಔಟ್ ಮಾಡೋದಕ್ಕೆ ಟೈಮ್ ಕೊಡಿ ಅಂತ ಹೇಳಿ ರಿಪೀಟೆಡ್ ಆಗಿ 2-3 ಸಾರಿ ಎಕ್ಸ್ಟೆನ್ಷನ್ ಮಾಡಿದಾರೆ ಅಂದ್ರೆ ಇವ್ರು ಇದನ್ನೆಲ್ಲ ಸರಿ ಮಾಡ್ಬೇಕಾಗ್ತದೆ. ಈಗ ಒಂದು ನಮ್ಮನ್ನ ತಾಂಡೋಗಲ್ಲ ಹಾಕಿ ಅವ್ರ ಸಂಖ್ಯೆ ಹೆಚ್ಚಿಸ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಏನಿದೆ ಚಲವಾದಿ ಸಮುದಾಯದ್ದು, ಆ ಆರೋಪನ ಬಗೆಹರಿಸಿ ವಾಪಸ್ ಅವ್ರನ್ನ ಕಳಿಸ್ಬೇಕಾಗುತ್ತೆ ಇಲ್ಲಿ ಪರಾಯಗಳನ್ನ. ಈಗ ಸ್ವಾಮೀಜಿಗಳು ಒಪ್ಕೊಂಡ್ರು 6ಕ್ಕೆ 6 ಕರೆಕ್ಟ್ ಆಗಿ ಮಾಡ್ಕೊಟ್ರೆ ನಮ್ಮ ಜಾತಿಗಳು ನಮ್ಗೆ ಹಾಕಿದ್ರೆ ಒಳ ಮೀಸಲಾತಿ ಜಾರಿಗೆ ಬಿಡ್ತೀವಿ, ಇಲ್ದಿದ್ರೆ ಬಿಡಲ್ಲ ಅಂತ. ಏನ್ ಅಭಿಪ್ರಾಯ ನಿಮ್ಗೆ ಇದಕ್ಕೆ? ಸರ್ ಈಗ ಏನಾಗ್ಬಿಟ್ಟಿದೆ, ಈಗ ಇವರು ಇರೋ ಒಟ್ಟು ಮೀಸಲಾತಿನಲ್ಲಿ ಇವ್ರು ಎಷ್ಟು ಪರ್ಸೆಂಟ್ ತಾಣ್ತಾ ಇದಾರೆ, ಬಳಸ್ಕೊಂತ ಇದಾರೆ, ಅವ್ರ ಎಷ್ಟು ಪರ್ಸೆಂಟ್ ತಾಣ್ತಾ ಇದಾರೆ ಅಂತ ನೋಡ್ಕೊಂಡಾಗ ಇಬ್ರಿಗೂ ಕೂಡ ಈಗ ಬಂದಿರೋ ಪಾಲ್ಗಳು ಬಂಪರ್ ಪಾಲ್ಗಳೇ ಅಲ್ವಾ? ಲಾಸೇನೆ. ಈಗ ನಾವು ಬಿಡಲ್ಲ, ಜಾರಿ ಬಿಡಲ್ಲ ಅಂದ್ರೆ ಮತ್ತೆ ಇಲ್ಲಿವರೆಗೂ ಲಾಸೆ ಅನ್ನೋದ್ರ ಮೂಲಕ ಮಲೆಯರು ಮಾದಿಗರ ಪಾಲ್ ತಿಂದು ಬಿಡ್ತಿದ್ರು ಅನ್ನುವಂತ ಏನ್ ಆರೋಪ ಆಯ್ತಲ್ಲ, ಅದು ಸುಳ್ಳು ಅಂತ ಆಗ್ತದೆ ಹಂಗಾರೆ ನಿಮ್ಗೆ? ಅಲ್ಲ ಸುಳ್ಳು ಅಂದ್ರೆ ಕಂಪ್ಯಾರಿಟಿವ್ಲಿ ಏನಾಗಿದೆ, ಈ ಯೂನಿವರ್ಸಿಟಿ ಅಟಾನಮಸ್ ಬಾಡಿಗಳು ಅಲ್ಲ ಯೂನಿವರ್ಸಿಟಿಗಳು ಅಲ್ಲಿ ಒಂದಷ್ಟು ಆಗಿದೆ ದೊಡ್ಡ ಮಟ್ಟದಲ್ಲಿ ಆಗಿದೆ. ಮತ್ತೆ ಪಾಲಿಟಿಕ್ಸ್ ಅಲ್ಲೂ ಕೂಡ ಅಷ್ಟೇ. ಇದುವರೆಗೂ ಯಾವ ಪಕ್ಷಗಳಲ್ಲಿ ಅನ್ವಯಿಸಲ್ವಲ್ಲ ಇದು? ಒಪ್ಪುಗಳ್ತೀನಿ. ಆದ್ರೆ ಇಲ್ಲಿ ಸಂಖ್ಯೆ ತೋರಿಸ್ಕೊಂಡು ಬೇರೆ ಬೇರೆ ಸಾಂಸ್ಕೃತಿಕ ಲಾಭಿಗಳನ್ನ ಮಾಡ್ಕೊಂಡು ಲೀಡ್ ಮಾಡ್ಕೊಂಡ್ ಬಂದಿದ್ದಾರಲ್ಲ ಮೊದಲಿಂದ ಕೂಡ. ಅಂದ್ರೆ ಈಗ ಯಾವ್ದೇ ಸರ್ಕಾರಗಳಾಗ್ಲಿ, ಅದು ಯಾವ್ದೇ ಪಕ್ಷಗಳಾಗ್ಲಿ, ಇವರೇ ಈಗ ತುಂಬಾ ಕಾಂಗ್ರೆಸ್ ಹೈಕಮಾಂಡ್ಗೆ 2004ರವರೆಗೂ ಮುನಿಯಪ್ಪನವರು ಹೋಗಿ ಅಲ್ಲಿ ರಿಪೀಟೆಡ್ ಹೋಗಿ ಪದೇ ಪದೇ ಹೈಕಮಾಂಡಿಗೆ ಬಾಗ್ಲು ಬಡ್ದು ಕನ್ವೆ ಮಾಡೋವರ್ಗುನು ಕೂಡ ಇಲ್ಲೊಂದು ಲೆಫ್ಟ್ ಸಮುದಾಯ ಇದೆ, ಈ ಸಮುದಾಯ ಹಿಂಗೆಲ್ಲ ಒಳ ಪಂಗಡಗಳಿದಾವೆ ಅಂತಾನೆ ಗೊತ್ತಿರಲಿಲ್ಲಂತೆ. ಇದು ಬಹಿರಂಗ ಸತ್ಯ. ಏನಿದು ಪದೇ ಪದೇ ಬಂದ್ಬಿಟ್ಟು ಹಿಂಗಂತ್ರಿ ಅಂತ ಹೇಳಿ. ಮತ್ತೆ ವೈಎಸ್ ರಾಜಶೇಖರ ರೆಡ್ಡಿ ಅವರು ಇವರು ಮಂದಕೃಷ್ಣ ಮಾದಿಗ ಅವ್ರ ಜೊತೆಗೆ ಅವ್ರಿಗೆ ಮಾತು ಕೊಟ್ಟು, ಇಲ್ಲ ನಾನು ಇದಕ್ಕೊಂದು ಲಾಜಿಕಲ್ ಎಂಡ್ ತರ ಮಾಡ್ತೀನಿ, ನಾನು ಇಲ್ಲಿ ಸುಪ್ರೀಂ ಕೋರ್ಟ್ ಈ ತರ ತೀರ್ಪು ಕೊಟ್ಟು ಸಮಸ್ಯೆ ಆಗ್ಬಿಟ್ಟಿದೆ, ಇದನ್ನ ನಾನು ಅಮೆಂಡ್ಮೆಂಟ್ ತರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಯಾವಾಗ UPA ಸರ್ಕಾರದ ಮೇಲೆ ಬಿದ್ದು ಪಟ್ಟ ಕೂತ್ರು ಅವಾಗ ಉಷಾ ಮೆಹ್ರಾ ಕಮಿಷನ್ ರಚನೆ ಆಗಿದ್ದು. ಇದು ಆಂಧ್ರದ ಎಫರ್ಟೇ ಹೊರತು ಉಷಾ ಮೆಹ್ರಾ ಕಮಿಷನ್ ರಚನೆ ಮಾಡೋದಕ್ಕೆ ರೆಡಿ ಇರ್ಲಿಲ್ಲ ಯಾವ್ದು UPA ಗವರ್ಮೆಂಟ್. ಯಾಕಂದ್ರೆ ಅವರಿಗೆ ಈ ಒಳ ಪಂಗಡಗಳ ಬಗ್ಗೆ ಮತ್ತೆ ಅದೇನು ವೋಟ್ ಬ್ಯಾಂಕ್ ಪ್ಯಾಟರ್ನ್ ಗಳಿಗೋ ಬೇರೆ ಬೇರೆ ಕಾರಣಕ್ಕೆ ತಲೆ ಕೆಡಿಸ್ಕೊಂಡು ನಿಜಕ್ಕೂ ಅಲಕ್ಷಿತರಿಗೆ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ದೊಡ್ಡ ಪ್ರಯತ್ನ ಮಾಡಿರ್ಲಿಲ್ಲ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ತಡವಾಗಿ ಉಪ ಪಂಗಡಗಳು, ಉಪಜಾತಿಗಳು, ಇಲ್ಲಿ ಯಾರ್ದು ಮುಂದೆ ಜಾಸ್ತಿ ಸಂಖ್ಯೆ ಇದ್ದಾರೆ ಇದನ್ನೆಲ್ಲ ಎಲ್ಲದನ್ನು ಕೂಡ ಅಸೆಸ್ ಮಾಡ್ಬೇಕಾಗಿತ್ತು. ಇವರ ವಿರೋಧ ಪಕ್ಷಗಳು ಕಾಂಗ್ರೆಸ್ಗೆ ವಿರುದ್ಧವಾಗಿ ಏನ್ ಇವತ್ತು ಅಧಿಕಾರದಲ್ಲಿ ಬಂದಿದ್ದಾರೆ, ಬಿಜೆಪಿ ಆಗಿರ್ಬೋದು, ಬೇರೆ ಆಗಿರ್ಬೋದು, ಅವರು ಬೇಸ್ ಲೆವೆಲ್, ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ಡಾಟಾಗಳನ್ನ ಹಾಕ್ತಾರೆ. ಬಟ್ ಇವತ್ತಿಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದ ಸ್ಥಿತಿ ಆಗ್ಲಿ, ಇನ್ನೊಂದು ಸ್ಟೇಟ್ ಸ್ಥಿತಿ ಆಗ್ಲಿ, ಯಾರಾದ್ರೂ ತಿಳಿಸ್ಬೇಕಂದ್ರೆ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್, ಥರ್ಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡ್ಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಅದು ನಿಜ. ಅದು ಅಂದ್ರೆ ಏನಾಗಿದೆ,
ಇಲ್ಲಿ ಮೊದಲಿಂದನೂ ಕೂಡ ಒಂದ್ ಪಕ್ಷಕ್ಕೆ ಇವರು ಜನಸಂಖ್ಯೆ ಜಾಸ್ತಿ ಇಲ್ಲ ಅಂದಾಗ ಆ ಪಕ್ಷ ನ್ಯಾಚುರಲ್ ಆಗಿ ನೆಗ್ಲೆಕ್ಟ್ ಮಾಡ್ತದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗಳನ್ನ ರೆಗ್ಯುಲರ್ ಆಗಿ ಬಲಗೈ ಸಮುದಾಯಕ್ಕೆ ಸಿಕ್ಕಿದೆ ಹೊರತು ಎಡಗೈ ಸಮುದಾಯಕ್ಕೆ ಎಲ್ಲಿ ಒಂದು ಕಾರ್ಯಾಧ್ಯಕ್ಷರು ಇತ್ತೀಚೆಗೆ ಸುಮ್ನೆ ಏನೋ ಮಾಡ್ತಾರಲ್ಲ ಜನರಲ್ ಆಗಿ ನಾಮಕಾವಸ್ಥೆಗಳಿಗೆ ಮಾಡಿದಾರ ಹೊರತು ಕೆಪಿಸಿಸಿ ಅಧ್ಯಕ್ಷ ಗಾದಿ ಇಲ್ಲ. ನೀವು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ 50% ಅವರಿಗೆ ಅಂದ್ರೆ ಅವ್ರಿಗಿಂತ ಕಡಿಮೆ, ಇಲ್ಲಿ ಅವ್ರಿಗೆ 16 ಕೊಟ್ಟ ಇಲ್ಲಿ 8 ಕೊಡ್ತಾರೆ. ಮತ್ತೆ ತಿರ್ಗಾ ಏನ್ ಅಕಸ್ಮಾತ್ ಗೆದ್ರೆ ಪೋರ್ಟ್ಫೋಲಿಯೋಗಳು ಕನಿಷ್ಠ ಎಸ್ ಎಂ ಕೃಷ್ಣ ಪೀರಿಯಡ್ ಅಲ್ಲಿ 4-5 ಜನ ಇದ್ರು ಅನ್ಸುತ್ತೆ ಕ್ಯಾಬಿನೆಟ್ ಮಿನಿಸ್ಟರ್ ಬಲಗೈ ಸಮುದಾಯದವರು, ಎಡಗೈ ಸಮುದಾಯದವರು ಒಬ್ರು. ನಿಮಿಷ ಅಲ್ಲಿ ತಡಿತೀನಿ. ಯಾಕೆಂತಂದ್ರೆ ನೀವು ದೂಷಣೆ ಮಾಡೋದ್ರ ಬದಲಾಗಿ ಲೋಪಗಿಲ್ಲರದನ್ನ ಯಾಕೆ ಸರಿ ಮಾಡಕ್ ಪ್ರಯತ್ನ ಮಾಡಲ್ಲ? ಫಾರ್ ಎಕ್ಸಾಂಪಲ್, ಏನೀಗ ಛಲವಾದಿ ಸಮುದಾಯ ಹೋರಾಟಕ್ಕೆ ಅಂತ ಬೀದಿಗೆ ಬಂತು, ಆ ತಕ್ಷಣ ಯಾವುದಾದ್ರೂ ಒಬ್ಬ ಛಲವಾದಿ ಸಮುದಾಯದ ನಾಯಕ, ರಾಜಕೀಯ ನಾಯಕ, ನಮ್ಮ ಸರ್ಕಾರ ಇದೆ ನಾವು ಮಾಡ್ತೀವಿ ನೀವು ಹೋರಾಟ ಮಾಡಬಾರ್ದು ಅಂತ ಎಲ್ಲಾದ್ರೂ ಒಂದು ಮಾತು ಹೇಳೋದು ಕೇಳ್ಸ್ಕೊಟ್ರ? ಇಲ್ಲ. ಇದು ಆದ್ರೆ ಮಾದಿಗ ಸಮುದಾಯ ಹೋರಾಟಕ್ಕಿದ್ದಾಗ ಎಷ್ಟು ಜನ ಅಡ್ಗಾಲ್ ಹಾಕೊಂಡ್ಬಂದ್ರು ಅಡ್ಕಸ್ಬಿಗಳು. ಅಲ್ಲ ಸಮಸ್ಯೆನೇ ಅದು. ಇಲ್ಲಿ ನಮ್ಮ ಪೊಲಿಟಿಷಿಯನ್ಸ್ ಇಷ್ಟಕ್ಕೂ ಜೊತೆಗೆ ಸೇರಿಸ್ತೀರಿ. ಮಾದಿಗ ಸಮುದಾಯಕ್ಕೇನು ಅನಾಥ ಸಮುದಾಯ ಅಂತಲ್ಲ, ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಗಳನ್ನ ಜಮೀನುಗಳೆಲ್ಲ ಬೆಂಗಳೂರಲ್ಲಿ ಕೊಟ್ಟಿದ್ರೆ ಎಲ್ಲ ಮಾರ್ಕೆಟ್ ತಿಂದವ್ರೆ. ಯಾರನ್ನ ದೂಷಣೆ ಮಾಡೋದು, ಯಾವ ತಪ್ಪನ್ನ ಸರಿ ಮಾಡ್ಕೊಳ್ಳೋದು? ಅಲ್ಲ, ಈ ಒಂದು ಒಳ ಮೀಸಲಾತಿ ಈ ಮಟ್ಟಕ್ಕೆ 30 ವರ್ಷಗಳ ಕಾಲ ಇಲ್ಲಿ ಸೈಕಲ್ ಹೊಡೆದು ಈ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗುವಂತ ಪರಿಸ್ಥಿತಿಗಳಿಗೆ ಈ ಮಾದಿಗ ಸಮುದಾಯದ ಕೋಟಾದಲ್ಲಿ ಅಧಿಕಾರನ ಅನುಭವಿಸ್ಕೊಂಡು ಬಂದಿರ್ತಕ್ಕಂತ ಸಮುದಾಯದ ರಾಜಕಾರಣಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕಾರಣಕರ್ತರೆ ಸರಿ ಮಾಡ್ಕೊಳ್ಳದೆ ವೀಕ್ ಆಗ್ತೀವಿ ಜಾಸ್ತಿ ಅಂತ. ಅಲ್ಲ, ಏನಾಗುತ್ತೆ ಅಂದ್ರೆ ಇವರು ಎಲ್ಲೂ ಕೂಡ ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಇಲ್ಲ, ಫ್ರಂಟ್ ಹ್ಯಾಂಡ್ ಸಪೋರ್ಟ್ ಇಲ್ಲ, ಈ ಇಶ್ಯೂ ಬಗ್ಗೆ ದೊಡ್ಡದ ಬಾಯ್ ಬಿಟ್ಟಿಲ್ಲ, ಸರ್ಕಾರದಲ್ಲಿ ಜಗಳ ಮಾಡಿಲ್ಲ, ಕ್ಯಾಬಿನೆಟ್ ಒಳಗಡೆ ಕಿತ್ತಾಡಿಲ್ಲ. ಏನೋ 2016ರಲ್ಲಿ ಆಂಜನೇಯರು ಒಂದೇನೋ ಒಂದು ಸಮಾವೇಶ ಮಾಡೋ ಪ್ರಯತ್ನ ಪಟ್ಟರು ಹೊರತು 2018 ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಅದು ಏನು ಶಿಫಾರಸ್ ಮಾಡೋದಕ್ಕೆ ಸದಾಶಿವ ಆಯೋಗನ ಶಿಫಾರಸ್ ಮಾಡೋದಕ್ಕೊಂದು ಪ್ರಯತ್ನ ಪಟ್ಟೆ ಹೊರತು, ಆದ್ರೆ ಹಿಂದಿನ ಸರ್ಕಾರ ನೋಡ್ಕೊಂಡ್ರೆ ಬೇಲೊಂದ್ ಕಡೆ ಇದನ್ನ ಇವ್ರು ಕಮಿಷನ್ ಮಾಡಿ ಕೈ ತೊಳ್ಕೊಂಡಿದ್ರು. 4-5 ವರ್ಷ ಅದು ಟೇಬಲ್, ಕುರ್ಚಿ, ಕಚೇರಿ, ಸಂಬಳ ಕೊಡ್ದಂಗ್ ಬಿಸಾಕೊಂಡಿದ್ರು. ಸದಾಶಿವ ಅವರು ರಾಜೀನಾಮೆ ಕೊಡಕ್ ಬಂದಾಗ ಅದಕ್ಕೆ ಸಮಯ ತುಂಬಾ ಆಗಿದೆ, ಫೈನ್ ಆಗುತ್ತೆ. 19ನೇ ತಾರೀಕು ಇದು ಜಾರಿ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಒಂದೈರಲ್ಲ ಹೇಳ್ಬಿಡಿ ಸರ್. ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರಂಗ್ ಕಾಣ್ತಾರೆ ಸರ್ಕಾರದ ಲೆವೆಲ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದ್, ಯಾಕಂದ್ರೆ ಅವರಿಗೆ ಜಾರಿ ಮಾಡ್ಬೇಕಾದ ಇನ್ಎವಿಟಬಿಲಿಟಿ ಇದೆ ಅಲ್ಲಲ್ಲ ಸರ್ಕಾರಕ್ಕೆ. ಇಷ್ಟ ಹೇಳಿ, ಕಾರಣ ಆಮೇಲೆ ಕೇಳ್ತೀನಿ. ಇದು ಜಾರಿ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಜಾರಿ ಆಗುತ್ತೆ, ಆದ್ರೆ ಕೇಳ್ತೀನಿ, ಜಾರಿ ಆಗುತ್ತೆ ಅನ್ನುವಾಗ ಸಾಮಾಜಿಕ ನ್ಯಾಯ ಮತ್ತೆ ಆ ಜಾತಿಗಳನ್ನ ಇಲ್ಲಿ ಸೇರಿಸಿದ್ದು, ಈ ಜಾತಿಗಳನ್ನ ಅಲ್ಲಿ ಸೇರಿಸಿದ್ದು ಏನು ದತ್ತಾಂಶದ ಅನುಸಾರವಾಗಿ ಅಂತ ಏನು ವಾದ ಇದೆಯಲ್ಲ, ಆ ದತ್ತಾಂಶದ ಅನುಸಾರವಾಗಿ ಮಾದಿಗ ಸಮುದಾಯಕ್ಕೆ ಹಂಗಾದ್ರೆ ಸರಿಯಾದ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನೋಡಿ, ಆಯೋಗದ ಶಿಫಾರಸನ್ನ ಈಗ ಯಥಾವತ್ತ ಒಪ್ಕೊಂಡ್ರು ಸಮಸ್ಯೆನೆ. ಇವರು ಮಾಡಿಫೈ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಸೆಟ್ ಬ್ಯಾಕ್. ಅದು ಆದ್ರೂ ಒಪ್ಕೋಬೇಕು. ಯಾಕೆಂದ್ರೆ ಇಲ್ಲಿ ದಾಕ್ಷಿಣ್ಯ, ಅಸಹಾಯಕತೆ ಅಂತಂದ್ರೆ ಅದು ಹಂಗೆ, ಅದೇ ಪೊಲಿಟಿಕಲ್ ಸ್ಟ್ರಾಟಜಿ ಅವಲ್ಲ. ಅಂದ್ರೆ ಇಲ್ಲಿ ಒಂದು ಸಮುದಾಯ ಎದ್ದು ಹೋರಾಡ್ಲಿಲ್ಲ ಅಂದಿದ್ರೆ, ಸಮುದಾಯ ವಾಲಂಟಿಯರ್ ಆಗಿ ಅಸ್ಜಿರ ಸಮುದಾಯ, ನೆಲಕ್ ಬಿದ್ರ ಸಮುದಾಯ ತನ್ನ ಎಲ್ಲ ಒಂದ್ ಕಡೆ ಉಳಿದಿರೋಂತ ಜೀವ ಚೈತನ್ಯ ಸುಮ್ನೆ ಹೇಳ್ಬಿಡಿ. ಹೆಂಗ ಬೇಕಾದ್ರೂ ಜಾರಿ ಆಗ್ಲಿ, ಆದ್ರೆ ದತ್ತಾಂಶದ ಅನುಸಾರವಾಗಿ ಮಾದಿಗರಿಗೆ ನ್ಯಾಯ ಸಿಗಲೇ ಹೋದ್ರು ಕೂಡ ನಾವು ಒಪ್ಕೋತೀವಿ. ಅಲ್ಲ, ಈ ಪರಿಸ್ಥಿತಿ ತೆಲಂಗಾಣದಲ್ಲಿ ಹಂಗೆ ಆಗಿದೆ, ಇಲ್ಲೂ ಕೂಡ ಅದೇ ಆಗ್ತದೆ. ಓಕೆ, ಯಾಕಂದ್ರೆ ತೆಲಂಗಾಣದಲ್ಲೂ ಕೂಡ ಡಿಮ್ಯಾಂಡ್ ಫುಲ್ಫಿಲ್ ಆಗ್ಲಿಲ್ಲ. ಅಲ್ಲಿ 9 ಸಿಕ್ಕಿದೆ, 9.8 ಸಿಕ್ಕಿದೆ ಅಂದ್ರೂ ಕೂಡ ಅಲ್ಲಿ ಬ್ಯಾಕ್ವರ್ಡ್ನೆಸ್ ಮೂಲಕ ಕೊಡ್ಲಿಲ್ಲ. ಮತ್ತೆ ಇದು ಅಲ್ಲಿ ನೇತಕಾನಿ ಮಹಾರಗಳು ಅಂದ್ರೆ ಪಂಬಾಲ ಮತ್ತೆ ಮಲ್ಯಾನ್ನ 2 ಬಲಿಷ್ಠ ಸಮುದಾಯಗಳನ್ನ ಗ್ರೂಪ್ 1 ಹಾಕ್ಬಿಟ್ಟು ಬುಡ್ಗ ಜಂಗಮರನ್ನ ಪಾಲಿಗೆ ಬಾಯಿಡೋ ತರ ಮಾಡ್ಬಿಟ್ರ ಅಲ್ಲಿ ಶಮೀಮ್ ಅಖ್ತರ್ ಆಯೋಗ. ಸೊ ಅದೇ ಹೆಚ್ಚು ಕಡಿಮೆ ಶಮೀಮ್ ಅಖ್ತರ್ ಆಯೋಗ ಅಲ್ಲಿ ಮಾಡದಂತ ಸಮಸ್ಯೆಗಳೇ ಇಲ್ಲೂ ಮುಂದುವರಿತದೆ ಅನ್ನೋದಾರ ಇವ್ರು ಪರಿಷ್ಕರಣೆ ಮಾಡಕ್ ಕೊಟ್ಟಾಗ. ಅಂದ್ರೆ ಈಗ ಪರ್ಯಾಯಗಳನ್ನ ಮತ್ತೆ ವಾಪಸ್ ಕಳಿಸಿ, ಮೊಗೇರನ್ನ ವಾಪಸ್ ಕಳಿಸಿ, ಇವ್ರೇನ ಸಂಖ್ಯೆ ವೇರಿಯೇಷನ್ ಮಾಡಿ AKIDಗಳನ್ನ ಮತ್ತೆ ಡಿವೈಡ್ ಮಾಡಿ ಇವ್ರಿಗೆ ಹಾಕಿ, ನೀವ್ ಏನೇ ಮಾಡಿದ್ರು ಸಂಖ್ಯೆ ನೀವು ಮಾದಿಗರ ಸಂಖ್ಯೆನ ಕಡಿಮೆ ಮಾಡಕ್ ಆಗಲ್ಲ. ಅದು ಟೆಕ್ನಿಕಲಿನೂ ಆಗಲ್ಲ, ವಾಸ್ತವದಲ್ಲೂ ಆಗಲ್ಲ. ಅದು ಅದ್ರ ಆಚೆಗೆ ನೀವು ಪರ್ಸೆಂಟೇಜ್ ನ ಈಕ್ವಲ್ ಮಾಡ್ತೀರಿ ಅಂದ್ರೆ ದೊಡ್ಡ ನಷ್ಟ ಅಂತಾನೆ ಅರ್ಥ. ಕನಿಷ್ಠ 1% ನಾವು ಲಾಸ್ ಮಾಡ್ಕೊಂತೀವಿ ಅನ್ನೋ ಪರ್ಸೆಂಟೇಜ್ ಈಕ್ವಲ್ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ನಾವು ಧ್ವನಿ ತೊಗೆಯಲ್ಲ ಅಂತ ಕ್ಯಾಬಿನೆಟ್ ಕೂತ್ಕೋತಾರಪ್ಪ ನಿಮ್ ಸಮುದಾಯದ ರಾಜಕಾರಣಿಗಳು. ಇದು ವಾಸ್ತವ ಸತ್ಯ. ಸಮುದಾಯದ ರಾಜಕಾರಣಿಗಳಿಗೆ ಸುಪ್ರೀಂ ಕೋರ್ಟ್ ಓಟಿಗೆ ಬಂದಿದ್ದೇ ದೊಡ್ಡ ತಲೆನೋವಾಗಿದೆ.
ಯಾಕೆ ಅಂದ್ರೆ ಒಂದು ಅವೇರ್ನೆಸ್ ಶುರುವಾಯ್ತಲ್ಲ, ಈ ಸಮುದಾಯದಲ್ಲಿ ದೊಡ್ಡ ಅವೇರ್ನೆಸ್ ಶುರುವಾಯ್ತು, ಹೊಸ ಹೊಸ ಲೀಡರ್ಶಿಪ್ ಗಳು ಉಟ್ಕೊಂಡ್ವು, ಕಮ್ಯುನಿಟಿ ರಿಆರ್ಗನೈಸ್ ಆಯ್ತು, ಎಲ್ಲರಿಗೂ ಒಂದಷ್ಟು ತಿಳುವಳಿಕೆ ಬಂತು. ಯಾರು ಇವತ್ತು ಸೆಕೆಂಡ್ SLC PUC ಡ್ರಾಪ್ ಔಟ್ ಆಗಿರೋರು ಕೂಡ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಗ್ಗೆ ಚರ್ಚೆ ಮಾಡಂಗಾದ್ರು. ಅಂದ್ರೆ ತುಂಬಾ ಚಲನಶೀಲ ಆಯ್ತಲ್ಲ ಈ ಸಮುದಾಯ. ನಾಳೆ ದಿನ ಅವ್ರಿಗೂ ಹೆಂಗ್ ಬೇಕೋ ಹಂಗೆ ಹೇಳ್ಕೊಂಡು ರಾಜಕಾರಣ ಮಾಡಕ್ಕಾಗಲ್ಲ. ಸಮುದಾಯನ ವಿಶ್ವಾಸಕ್ಕೆ ತಗೊಂಡೆ ಮಾಡ್ಬೇಕಾಗುತ್ತೆ, ಮತ್ತೆ ಆನ್ಸರಬಲ್ ಆಗಿ ಇರ್ಬೇಕಾಗ್ತದೆ ಇನ್ಮೇಲೆ ರಾಜಕಾರಣಿಗಳು. ಎರಡೂ ಸಮುದಾಯದ ರಾಜಕಾರಣಿಗಳು ಹಲವಾರು ಅನುಮಾನಗಳು ಮತ್ತೆ ಅಸಮಾಧಾನಗಳ ಜೊತೆನಲ್ಲಿ ಈ ತೀರ್ಮಾನವನ್ನ ಅಂದ್ರೆ ಜಾರಿ ತೀರ್ಮಾನವನ್ನ ಸ್ವೀಕಾರ ಮಾಡೋದಕ್ಕೆ ತಾವು ರೆಡಿಯಾಗಿದ್ದೀರಾ? ಥ್ಯಾಂಕ್ ಯು. ನಾನ್ ರೆಡಿ ಆಗಿದ್ದೀನಿ ಅಂದ್ರೆ ಸಿನ್ಸ್ ಹೋರಾಟಗಾರ ಆಗಿದೆ 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 ಅದೆಲ್ಲ ಅಂತ ಸ್ಟೇಟ್ ಸೆಟ್ ಆಗಿದೆ. ಬಹುಶಃ 19 ನಾವು ಒಪ್ಕೊಂಡೆ ತೀರ್ಮಾನವನ್ನ ಒಪ್ಕೋತಾ ಇದೀವಿ. ಅಲ್ಲ, ಪ್ರತಿ ಸಂದರ್ಭದಲ್ಲೂ ಅಸಹಾಯಕತೆಗಳನ್ನ ಉಳಿಸಿ ಯಾವಾಗ ಇನ್ನೆಷ್ಟು ಕಾಲ ಬೇಕು ಸರ್? ಇದು ಆರಂಭ ಸರ್. ಇದು ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದವರು 42,000 ಕೋಟಿ ರೂಪಾಯಿಗಳು ಕೊಟ್ಬಿಟ್ರು ಈ ವರ್ಷದಲ್ಲಿ. ಆದ್ರೂ ಇನ್ನೆಷ್ಟು ವರ್ಷ ಅಸಹಾಯಕತೆ? ಯಾವಾಗ ನೀವು ಇದನ್ನ ದಾಟಿ ಬರ್ಬೇಕು? ಅಲ್ಲ, ಒಬ್ಬ ಹೋರಾಟಗಾರರಾಗಿ ಈಗ ಕಳೆದ 1 ವರ್ಷಗಳಿಂದ ಸಕ್ರಿಯವಾಗಿ ಒಂದಷ್ಟು ನಿಷ್ಠೂರ ಕಟ್ಕೊಂಡು ಸ್ವಲ್ಪ ಒಂಚೂರು ಫೆರೋಷಿಯಸ್ ಆಗಿ ಅಗ್ರೆಸಿವ್ ಆಗಿ ನೀವು ಲೀಡ್ ಮಾಡಿರೋರಾಗಿ ಚಳವಳಿ ಅಷ್ಟೇ ಟೀಕೆ ಟಿಪ್ಪಣಿಗಳನ್ನ ಎದುರಿಸಿರೋರಾಗಿ ಎರಡೂ ಸಮುದಾಯಗಳಿಗೂ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಏನಪ್ಪಾ ಇವ್ರೊಬ್ಬರೇನ ಹೋರಾಟಗಾರನ ತರದ್ದಲ್ಲ, ನಿಮ್ ಬಗ್ಗೆನೂ ಮಾತಾಡಿದ್ದಾರೆ, ಬೇರೆ ಬಗ್ಗೆನೂ ಮಾತಾಡಿದ್ದಾರೆ. ಆದ್ರೆ ನನ್ನ ಮನವಿ ಲೈವ್ ಮೂಲಕ ಏನ್ ಹೇಳ್ತೀನಿ ಅಂದ್ರೆ, ಇದು ನಾಳೆ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ಇದೊಂದು ಸಣ್ಣ ಒಂದು ಪ್ರಾಥಮಿಕ ಗೆಲುವು ಅಷ್ಟೇ. ಇದು ಅಂದ್ರೆ ಒಂದು ಸಣ್ಣದೊಂದು, ಆದ್ರೆ ತುಂಬಾ ಆಗ್ಬೇಕಾಗ್ದಿದೆ. ಇನ್ನು ಹೆಂಗೆ OBCಗಳಲ್ಲಿ ಹೆಂಗೆ ಇದನ್ನು ಲೋಕಲ್ ಬಾಡೀಸ್ ಅಲ್ಲಿ ರಿಸರ್ವೇಶನ್ ಇದೆಯೋ ಹಂಗೆ ಕೊಡ್ಬೇಕಾಗ್ತದೆ. TPZಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ನಾಳೆ ಅನ್ಯಾಯದ ಪರವಾದಂತ ತೀರ್ಮಾನ ಬಂದು ಏನೋ ಒಂದು 6% ಮಾದಿಗರು ಕೊಟ್ಟು ದತ್ತಾಂಶ ಪ್ರಕಾರ ಇಲ್ಲ ಅಂತಂದ್ರು ಕೂಡ ಇಡೀ ಕರ್ನಾಟಕದಾದ್ಯಂತ ಮಾದಿಗರು ಸರ್ಕಾರದ ವಿರುದ್ಧ ಸಿಡಿದೇ ಇರೋ ರೀತಿಯಲ್ಲಿ ಸರ್ಕಾರ ಮತ್ತೆ ಹೋರಾಟಗಾರರ ಜೊತೆ ಒಂದು ಸೆಟಪ್ ಆಗೋಗಿದೆ. ಅಲ್ಲ, ನೀವು ಸರ್ಕಾರದ ಯಾವ್ದೇ ಸರ್ಕಾರದ ಜೊತೆಗೆ ಐದರ್ ಇಟ್ ಇಸ್ BJP ಆರ್ ಕಾಂಗ್ರೆಸ್, ನೀವು ಯಾವ್ದೇ ಸರ್ಕಾರದ ಜೊತೆಗೆ ನೀವು ಒಂದಷ್ಟು ಜನ ಸೇರ್ಕಂತೀರಿ ಅಥವಾ ಸರ್ಕಾರದ ಗುಡ್ ವಿಲ್ ನ ನೀವು ಕ್ಯಾರಿ ಮಾಡ್ತೀರಿ, ಅದಕ್ಕೆ ಒಂದು ಇಮೇಜ್ ನ ತಂದು ಕೊಡ್ತೀರಿ ಅಂದ್ರೂ ಕೂಡ ಅದು ನೋಡ್ಕೊಂಡು ಸುಮ್ಮನಿರೋದಕ್ಕೆ ಈಗ ಸಮುದಾಯ ಅಪ್ರಬುದ್ಧವಾಗಿಲ್ಲ. ಯಾವ್ದೇ ಸಮುದಾಯ ಅಪ್ರಬುದ್ಧವಾಗಿಲ್ಲ. ಈಗ ನೋಡಿ, ಈಗ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಹೇಳಿದ್ರು, ನಮ್ಮ ಸಮುದಾಯದ ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ರಾಜೀನಾಮೆ ಕೊಟ್ಟು ಬಿಸಾಕ್ ಬರ್ಬೇಕು, ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರು ಉಗ್ರವಾಗಿ ಹೇಳಿದ್ರು. ಅವರು ಅಂದ್ರೆ ಇಲ್ಲಿ ರಾಜಕಾರಣಿಗಳು ಅವರು ಸ್ವಹಿತಾಸಕ್ತಿಗಳು ಮುಖ್ಯ ಆಗ್ತದೆ ಹೊರತು ಸಮುದಾಯದ ಹಿತಾಸಕ್ತಿಗಳು ಮುಖ್ಯ ಆಗಲ್ಲ ಅನ್ನೋದು ಅವ್ರ ಬಾಯಲ್ಲೂ ಬಂತದು. ಆ ಕಾರಣಕ್ಕೋಸ್ಕರ ಇಲ್ಲಿ ರಾಜಕಾರಣಿಗಳು ಪೂರ್ಣ ಪ್ರಮಾಣದಲ್ಲಿ ನಂಬ್ಕೊಂಡು ಕೂರುವಂತ ಪರಿಸ್ಥಿತಿಯಲ್ಲಿ ಯಾವ ಸಮುದಾಯಗಳು ಇಲ್ಲ. ಇವರೆಲ್ಲ ನ್ಯಾಯ ಕೊಡ್ತಾರೆ ಅನ್ನೋ ತರದ್ದು. ಹಾಗಾಗಿ ಏನಪ್ಪಾ ಅಂದ್ರೆ ಅವ್ರಿಗೆ ಕೊಡೋ ಗೌರವ ಕೊಡಬೇಕು, ಅವ್ರಿಗೆ ರೆಪ್ರೆಸೆಂಟೇಷನ್ ಬಿಟ್ಕೊಡ್ಬೇಕು, ಅದ್ರ ಜೊತೆ ಹೋರಾಟಗಳು ಜಾರಿಯಲ್ಲಿ ಇರಬೇಕು. ಇದು ಇನ್ನೂ 10-15 ವರ್ಷ ಈಗ ಲೋಕಲ್ ಬಾಡೀಸ್ದು ಇನ್ನೊಂದು ಮತ್ತೊಂದು ಈಗ ಬಜೆಟ್ ಅಲೋಕೇಶನ್ ಅಲ್ಲೂ ಕೂಡ ಪಾಲ್ ಸಿಗ್ಬೇಕಾಗ್ತದೆ. ನಾಳೆ ದಿನ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಏನೋ ಮಾಡ್ಬೇಕಂದ್ರೆ ಈಗ ಯಾಕಂದ್ರೆ ಬೆನ್ನಿಗೆ ಕರ್ನಾಟಕ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಅದು ಕೂಡ ಜಾತಿ ಗಣತಿ, ಇನ್ನು 2 ಸರ್ವೆಗಳು ರಿಪೋರ್ಟ್ಗಳು ಬರ್ತವೆ, ಅಲ್ಲಿ ಇನ್ನು ಡಾಟಾಗಳು ಒಂದ್ ಸ್ವಲ್ಪ ಬೇರೆ ಆಗ್ತವೆ, ಆಮೇಲೆ ಕೂಗು ದೊಡ್ಡ ಮಟ್ಟದಲ್ಲೇ ತಳ್ತದೆ. ಇದು ಇಲ್ಲಿಗೆ ಏನಪ್ಪಾ ಅಂದ್ರೆ ಒಂದು ತಾತ್ಕಾಲಿಕ ವಿರಾಮ ಅಷ್ಟೇನೆ. ಕರ್ನಾಟಕದ ಮಟ್ಟಿಗೆ ಮೀಸೋಧರಣೆಯಿಂದ ಸರ್ಕಾರ ತಪ್ಪಿಸ್ಕೊಂತ ತರದೊಂದು ರಿಪೋರ್ಟ್ ಅಕ್ಸೆಪ್ಟ್ ಆಗ್ತದೆ, ಒಂದು ಇಂಪ್ಲಿಮೆಂಟೇಷನ್ ಪ್ರೊಸೆಸ್ ಶುರು ಆಗುತ್ತೆ. ಅದರಾಚೆಗೆ ಹೋರಾಟ ನಿಲ್ಲಬಾರ್ದು, ನಿಲ್ಲೋದಿಲ್ಲ ಕೂಡ ಅದು. ಥ್ಯಾಂಕ್ ಯು ಸರ್. 23 ನಿಮಿಷಗಳ ಕಾಲ ನಮ್ಗೆ ಸಮಯ ಕೊಟ್ಟಿದ್ದೀರಿ. ತಮ್ಮ ಸಮಯಕ್ಕೆ ಧನ್ಯವಾದಗಳು.